Hello, my dear students. Welcome to Benzene Chemistry YouTube channel. Dear friends, ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂತಂದರೆ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಟಾಪಿಕ್ ಸೊಲ್ಯೂಷನ್ಸ್. ಹೌದಾ? ಸೊ ನಾನು ಹೌ ಟು ಗೆಟ್ 70 ಔಟ್ ಆಫ್ 70 ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ಹೌದಾ? ನಾನು ಈಗಾಗಲೇ ಇದ್ರದ್ದು ಫಸ್ಟ್ ಪಾರ್ಟನ್ನು ಅಪ್ಲೋಡ್ ಮಾಡಿದ್ದೀನಿ. ಮೀನ್ಸ್ ಒಂದು ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಸಾಲಿಡ್ ಸ್ಟೇಟ್ ಟಾಪಿಕ್ದು ನಾನು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಹೌದಾ? ಇಂಪಾರ್ಟೆಂಟ್ ಇನ್ ದ ಸೆನ್ಸ್ ದೇ ಆರ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಹೌದಾ? ಸೊ ಈ ವಿಡಿಯೋದಲ್ಲಿ ಏನು ಮಾಡೋಣ, ವಿ ವಿಲ್ ಡಿಸ್ಕಸ್ ಅಬೌಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫ್ರಾಮ್ ದ ಟಾಪಿಕ್ ಸೊಲ್ಯೂಷನ್ಸ್. ಹೌದಾ? ಈ ಸೊಲ್ಯೂಷನ್ಸ್ ಟಾಪಿಕ್ದಿಂದ ಏನೇನು ಇಂಪಾರ್ಟೆಂಟ್ ಬರುತ್ತಲ್ಲ ಆ ಕ್ವಶನ್ಸನ್ನು ಹೇಳ್ತಾ ಹೋಗ್ತೀನಿ. ಹೌದಾ? ಸೊ ಡಿಯರ್ ಫ್ರೆಂಡ್ಸ್, ನಾನು ಆಲ್ರೆಡಿ ಈ ಸಾಲಿಡ್ ಸ್ಟೇಟ್ ಟಾಪಿಕ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಪಾಸಿಂಗ್ ಪ್ಯಾಕೇಜನ್ನು ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ರೆಫರ್ ಮಾಡ್ಬೋದು. ನೋಡಿ, ಟೋಟಲ್ ವೇಟೇಜು ಈ ಟಾಪಿಕ್ ಇದ್ದು ಸೊಲ್ಯೂಷನ್ ಟಾಪಿಕ್ ಇದ್ದು ಟೋಟಲ್ ವೇಟೇಜ್ ಎಷ್ಟಿದೆ ಅಂತಂದರೆ 9 ಮಾರ್ಕ್. ಸೊ ಈ ಟಾಪಿಕ್ದಿಂದ ನಿಮಗೆ 9 ಮಾರ್ಕ್ ಬರುತ್ತೆ. ಹೌದಾ? ಸೊ ಅದರಲ್ಲಿ ದೇರ್ ವಿಲ್ ಬಿ 2 ಕ್ವಶನ್ಸ್ ಕ್ಯಾರಿಂಗ್ 1 ಮಾರ್ಕ್. ನೋಡಿ, 1 ಮಾರ್ಕ್ದು 2 ಕ್ವಶನ್ಸ್ ಇರುತ್ತೆ. ಕ್ವಶನ್ ನಂಬರ್ 2 ಮತ್ತು ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 1 ದಿ ಸಾಲಿಡ್ ಸ್ಟೇಟಿಂದ ಬರುತ್ತೆ. ಕ್ವಶನ್ ನಂಬರ್ 2 ಆ್ಯಂಡ್ ಕ್ವಶನ್ ನಂಬರ್ 3 ಸೊಲ್ಯೂಷನ್ಸಿಂದ ಬರುತ್ತೆ. ಈ ಕ್ವಶನ್ ನಂಬರ್ 2 ಕ್ವಶನ್ ನಂಬರ್ 3ಯಲ್ಲಿ ಯಾವುದರ ಒಂದು ಏನಿರುತ್ತೆ ಅಂತಂದರೆ, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಸಾಲಿಡ್ ಸೊಲ್ಯೂಷನ್ ಅಥವಾ ಲಿಕ್ವಿಡ್ ಸೊಲ್ಯೂಷನ್. ಹೌದಾ? ಅಥವಾ ಲಿಕ್ವಿಡ್ ಸಾಲಿಡ್ ಸೊಲ್ಯೂಷನ್, ಈ ಥರ ಎಕ್ಸಾಂಪಲ್ ಕೇಳ್ತಾರೆ. ಸೊಲ್ಯೂಷನ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ, ಗೊತ್ತಾ? ಹೌದಾ? ಸೊ ಸಾಲ್ವೆಂಟು ಆಮೇಲೆ ಸೊಲ್ಯೂಟು ಯಾವ್ಯಾವ ಥರ ಫಿಸಿಕಲ್ ಸ್ಟೇಟ್ ಯಾವ ಥರ ಇದ್ದರೆ ನಮ್ಗೆ ಸೊಲ್ಯೂಷನ್ಸ್ ಯಾವ ಥರ ಬರುತ್ತೆ ಅನ್ನೋದು. ಹೌದಾ? ಸೊ ಸೊಲ್ಯೂಟು ಆಮೇಲೆ ಸಾಲ್ವೆಂಟು, ಈ ಥರದ್ದು ಎಕ್ಸಾಂಪಲ್ಸ್ ಇದ್ದಾವೆ. 9 ಎಕ್ಸಾಂಪಲ್ಸ್ ಇದ್ದಾವೆ. ಎಕ್ಸಾಂಪಲ್ಸ್ನ ಒಂಚೂರು ನೋಡ್ಕೊಂಬಿಡಿ. ಹೌದಾ? ಆಮೇಲೆ ಈ ಕ್ವಶನ್ಸಲ್ಲಿ ಇದು ಏನಿರ್ಬೋದು, ಸೊ ಇದರಲ್ಲಿ ಸಮ್ಟೈಮ್ಸ್ ವ್ಯಾಂಟಾ ಫ್ಯಾಕ್ಟರ್ ಮೇಲೆ ಕ್ವಶನ್ ಬರ್ಬೋದು, ಐ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋ ಕ್ವಶನ್ ಬರ್ಬೋದು. ಅಥವಾ ಇದರಲ್ಲಿ ವಾಟ್ ಈಸ್ ಐಸೋಟಾನಿಕ್ ಸೊಲ್ಯೂಷನ್ನು, ಅಥವಾ ಹೈಪೋಟಾನಿಕ್ ಸೊಲ್ಯೂಷನ್ನು, ಹೈಪರ್ಟಾನಿಕ್ಕು. ಮ್ಯಾಕ್ಸಿಮಮ್ ಏನು ಕೇಳಿದ್ದಾರೆ ಅಂತಂದರೆ, ವಾಟ್ ಹ್ಯಾಪನ್ಸ್ ಟು ದಿ ಬ್ಲಡ್ ಸೆಲ್ಸ್ ಅಂತ ಒಂದು ಕ್ವಶನ್ ಇದೆ, ಗೊತ್ತಾ? ಹೈಪೋಟಾನಿಕ್ ಸೊಲ್ಯೂಷನ್ ಹಾಕಿದರೆ ಯಾವ ಥರ ಆಗುತ್ತೆ, ಹೈಪರ್ಟಾನಿಕಲ್ಲಿ ಹಾಕಿದರೆ ಅದು ಸೆಲ್ ಯಾವ ಥರ ಆಗುತ್ತೆ, ಸ್ವೆಲ್ಲಿಂಗು ಸ್ರಿಂಕಿಂಗು ಆಗುತ್ತಲ್ಲ. ಸೊ ಅದನ್ನು ಒಂಚೂರು ನೋಡ್ಕೊಳ್ಳಿ. ಆಮೇಲೆ ಈ 2 ಮಾರ್ಕ್ ಕ್ವಶನಲ್ಲಿ ಗಿವ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ನಾನ್ ಐಡಿಯಲ್ ಕೇಳ್ಬೋದು, ಹೆನ್ರೀಸ್ ಲಾ ಕೇಳ್ಬೋದು, ರಾಡ್ಸ್ ಲಾ ಕೇಳ್ಬೋದು. ಹೌದಾ? ಈ ಥರ ಕ್ವಶನ್ಸ್ ಬರುತ್ತೆ ಇದರಲ್ಲಿ. ಆಮೇಲೆ ಅಜಿಯೋಟ್ರೋಪಿಕ್ ಮಿಕ್ಸರ್ ಕೇಳ್ಬೋದು ಎಕ್ಸಾಂಪಲ್ ಸಮೇತ. ಈ 5 ಮಾರ್ಕಲ್ಲಿ ನೋಡಿ, 5 ಮಾರ್ಕ್ ಯಾವಾಗಲೂ ಏನಿದೆ, ಇದು 3+2 ಪ್ಯಾಟರ್ನಲ್ಲಿ ಇರುತ್ತೆ. 3+2. ಹೌದಾ? ಸೊ 3 ಮಾರ್ಕ್ ಕ್ವಶನ್ ಏನಿರುತ್ತೆ ಅಂತಂದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ನ್ಯೂಮೆರಿಕಲ್ ಕ್ವಶನ್ ಇರುತ್ತೆ. ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್, ಇದರಲ್ಲಿ ಏನೂ ತೊಂದರೆ ಇರೋದಿಲ್ಲ, ಸಿಕ್ಕಾಪಟ್ಟೆ ಈಸಿ ಇರುತ್ತೆ. ನೀವು ಆ ಕ್ವಶನ್ಸನ್ನು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ, ಈಸಿಲಿ ನೀವೇನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಹೌದಾ? ಈ 2 ಮಾರ್ಕಲ್ಲಿ ಯಾವ ಥರ ಇರುತ್ತೆ ಅಂದರೆ, ವಾಟ್ ಈಸ್ ಯಾವ ಥರ ಬರುತ್ತೆ ಅಂತಂದರೆ, ಇದು ಸಿಂಪಲ್ ಕ್ವಶನ್ಸ್ ಇರುತ್ತೆ. ಐಸೋಟಾನಿಕ್ ಸೊಲ್ಯೂಷನ್ನು, ಹೈಪರ್ಟಾನಿಕ್ಕು. ಹೌದಾ? ಆಸ್ಮೋಸಿಸ್ ಮೇಲೆ ಈ ಜಾಸ್ತಿ ಕೇಳಿದ್ದಾರೆ ಇದನ್ನು, ವಾಟ್ ಈಸ್ ರಿವರ್ಸ್ ಆಸ್ಮೋಸಿಸ್ ಅಂತ. ಹೌದಾ? ಆ್ಯಂಡ್ ಗಿವ್ ಇಟ್ಸ್ ಒನ್ ಪ್ರಾಕ್ಟಿಕಲ್ ಯುಟಿಲಿಟಿ ಅಂತ ಕೇಳ್ತಾರೆ. ಆ ಥರ ಕ್ವಶನ್ ಬರ್ಬೋದು. ಹೌದಾ? ಒಂದಿಷ್ಟು ನಾನು ಇಂಪಾರ್ಟೆಂಟ್ ಕ್ವಶನ್ ಕೊಡ್ತಾ ಹೋಗ್ತೀನಿ ಇಲ್ಲಿ, ಆ ಕ್ವಶನ್ಗಳನ್ನು ಒಂಚೂರು ರೆಫರ್ ಮಾಡಿ. ಹೌದಾ? 5 ಮಾರ್ಕಲ್ಲಿ 3+2 ಪ್ಯಾಟರ್ನಲ್ಲಿದೆ ನೋಡಿ, ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇವೆಲ್ಲ. ನಾನು ಆನ್ಸರ್ ಕೂಡ ಮೆನ್ಷನ್ ಮಾಡಿದ್ದೀನಿ. ನೀವು ನ್ಯೂಮೆರಿಕಲ್ ಸಾಲ್ವ್ ಮಾಡಿದ್ರೆ ಇಷ್ಟೇ ಆನ್ಸರ್ ಬರಬೇಕು ನಿಮ್ಮದು. ಹೌದಾ? ಈ ನ್ಯೂಮೆರಿಕಲ್ಸ್ ಯಾವುದ್ರ ಮೇಲೆ ಇರುತ್ತೆ ಅಂತಂದರೆ, ದೀಸ್ ಆರ್ ಟೋಟಲಿ ಬೇಸ್ಡ್ ಆನ್ ಕೊಲಿಗೇಟಿವ್ ಪ್ರಾಪರ್ಟೀಸ್. ಕೊಲಿಗೇಟಿವ್ ಪ್ರಾಪರ್ಟೀಸ್. ಹೌದಾ? ಕೊಲಿಗೇಟಿವ್ ಪ್ರಾಪರ್ಟೀಸ್ 4 ಕೊಲಿಗೇಟಿವ್ ಪ್ರಾಪರ್ಟಿ ಇದೆ. ಹೌದಾ? ಫಸ್ಟ್ ಒನ್ ರಿಲೇಟಿವ್ ಲೋವರಿಂಗ್ ಆಫ್ ವೆಪರ್ ಪ್ರೆಷರು, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟು, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟು. ಹೌದಾ? ಆಸ್ಮೋಟಿಕ್ ಪ್ರೆಷರು. ಸೊ ಜಾಸ್ತಿ ಎಲಿವೇಶನ್, ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್, ಫ್ರೀಸಿಂಗ್ ಪಾಯಿಂಟ್ ಮೇಲೆ ಕೇಳ್ತಾರೆ ಕ್ವಶನ್ಸು. ಆಮೇಲೆ ಒಂದು ಸ್ವಲ್ಪ ಸಲ ಏನು ಮಾಡಿದ್ದಾರೆ ಅಂತಂದರೆ, ಈ RLBP ಮೇಲೂ ಕ್ವಶನ್ ಬಂದಿದೆ. 2 ಟೈಮ್ಸ್ ಮಾತ್ರ ಈ ಆಸ್ಮೋಟಿಕ್ ಪ್ರೆಷರ್ ಮೇಲೆ ಕ್ವಶನ್ ಬಂದಿದೆ 2014 ಇಲ್ಲಿ ತನಕ. ಹೌದಾ? ಸೊ ಡಿಯರ್ ಫ್ರೆಂಡ್ಸ್, ಈ ನ್ಯೂಮೆರಿಕಲ್ಗಳನ್ನ ಸಾಲ್ವ್ ಮಾಡೋದು ತುಂಬ ಈಸಿ. ಈ ಈಸಿ ಟ್ರಿಕ್ಕನ್ನು ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಹೌದಾ? ಸೊ ನೀವು ಯೂಟ್ಯೂಬಲ್ಲಿ ಹೌ ಟು ಸಾಲ್ವ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಆನ್ ಸೊಲ್ಯೂಷನ್ಸ್ ಬೈ SH ಸರ್ ಅಂತ ಟೈಪ್ ಮಾಡಬೇಕು, ಅಥವಾ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಆನ್ ಸೊಲ್ಯೂಷನ್ಸ್ ಬೈ SH ಸರ್ ಅಂತ ಟೈಪ್ ಮಾಡಿದ್ರೆ
ಸೊ ಯು ವಿಲ್ ಗೆಟ್ ವಿಡಿಯೋ. ಹೌದಾ, ಅದರಲ್ಲಿ ನಾನು ಟ್ರಿಕ್ಸನ್ನು ಹೇಳಿಕೊಟ್ಟಿದ್ದೀನಿ, ಯಾವ ಥರ ಬಂದರೆ ಐಡೆಂಟಿಫೈ ಮಾಡಬೇಕು, ಇದನ್ನು ಇದು ಯಾವುದಿದೆ, ಯಾವ ಕೊಲಿಗೇಟಿವ್ ಪ್ರಾಪರ್ಟಿ ಇದೆ ಮತ್ತು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ ನಾನು. ಹೌದಾ, ಸೊ ಇಲ್ಲಿ ನೋಡಿ, ಇಲ್ಲಿ ಕೆ ಬಿ ಅಂತ ಮೆನ್ಷನ್ ಮಾಡಿದ್ದಾರೆ. ಕೆ ಬಿ ಮೆನ್ಷನ್ ಮಾಡಿದರೆ ಬಾಯ್ಲಿಂಗ್ ಪಾಯಿಂಟ್ ಕೊಟ್ಟಿರ್ತಾರೆ. ಸೊ ದಿಸ್ ಈಸ್ ಇ ಬಿ ಪಿ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಹೌದಾ, ಆಮೇಲೆ ಇದರಲ್ಲಿ ಪ್ರೆಷರ್ ಕೊಟ್ಟಿದ್ದಾರೆ. ವೆಪರ್ ಪ್ರೆಷರ್ ಮೆನ್ಷನ್ ಮಾಡಿದರೆ ಇಟ್ ಈಸ್ ಡೆಫಿನೆಟ್ಲಿ ಆರ್ ಎಲ್ ವಿ ಪಿ. ಹೌದಾ, ಇವು ನಾಲ್ಕಕ್ಕೂ ಫಾರ್ಮುಲಾಸ್ ಇದೆ. ಹೌದಾ, ಆ ಫಾರ್ಮುಲೆ ಗೊತ್ತಿದ್ದರೆ ಸಾಕು, ನೀವೇನು ಮಾಡ್ಬೋದು, ಈಸಿಲಿ ಸಾಲ್ವ್ ಮಾಡ್ಬೋದು. ಸಿಂಪಲ್ ಫಾರ್ಮುಲೆ ಇದೆ. ಇಲ್ಲಿ ನೋಡಿ, ಇದು ಕೆ ಎಫ್ ಅಂತ ಕೊಟ್ಟಿದ್ದಾರೆ ಗೊತ್ತಾ. ಕೆ ಬಿ ಅಂತ ಕೊಟ್ಟರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಕೆ ಎಫ್ ಅಂತ ಕೊಟ್ಟರೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಇವೆರಡು ಆಲ್ಮೋಸ್ಟ್ ಸೇಮ್ ಇರುತ್ತೆ ನ್ಯೂಮೆರಿಕಲ್ಸ್. ಎಲಿವೇಶನ್ ಬಾಯ್ಲಿಂಗ್ ಪಾಯಿಂಟು, ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟು, ಈವನ್ ಫಾರ್ಮುಲಾನು ಸೇಮ್ ಇರುತ್ತೆ. ನೀವು ಕೆ ಎಫ್ ಇರೋ ಪ್ಲೇಸಲ್ಲಿ ಕೆ ಬಿ ಅಂತ ಬರೆದ್ರೆ ಇ ಬಿ ಪಿ ಆಗುತ್ತೆ. ಹೌದಾ, ಆಮೇಲೆ ಡೆಲ್ಟಾ ಟಿ ಬಿ, ಡೆಲ್ಟಾ ಟಿ ಎಫ್ ಎರಡು ಮಾತ್ರ ಡಿಫ್ರೆನ್ಸ್ ಇದರಲ್ಲಿ. ದ ಬಾಯ್ಲಿಂಗ್ ಪಾಯಿಂಟ್ ನೋಡಿ, ಬಾಯ್ಲಿಂಗ್ ಪಾಯಿಂಟ್ ಅಂತ ಮೆನ್ಷನ್ ಮಾಡಿದಾರಾ. ಸೊ ಇಟ್ ಈಸ್ ಆಲ್ಸೋ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಹೌದಾ, ಆಮೇಲೆ ಫ್ರೆಂಡ್ಸ್ ನೋಡಿ, ಇಲ್ಲಿ ಬಿ ಪಾರ್ಟಲ್ಲಿ ಏನಿದೆ ಅಂತಂದರೆ 3+2ದಲ್ಲಿ 3 ಅಂತೂ ನ್ಯೂಮರಿಕಲ್ ಇರುತ್ತೆ. 2ದಲ್ಲಿ ಏನಿರುತ್ತೆ ನೋಡಿ, ಪ್ರೊಬ್ಯಾಬಿಲಿಟಿ ಏನಿದೆ, ಹೆನ್ರೀಸ್ ಲಾ ಕೇಳ್ಬೋದು. ವಾಟ್ ಹ್ಯಾಪನ್ಸ್ ಟು ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಸಾಲ್ಯುಬಿಲಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಬಿಕಾಸ್ ಇಟ್ ಇಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹೌದಾ, ಆಮೇಲೆ ಡಿಫೈನ್ ಐಸೋಟಾನಿಕ್ ಸೊಲ್ಯೂಷನ್. ವಾಟ್ ಹ್ಯಾಪನ್ಸ್ ಟು ಬ್ಲಡ್ ಸೆಲ್ ಇಲ್ಲಿ ಕೇಳಿದ್ದಾರೆ ನೋಡಿ. ನೋಡಿ 1 ಮಾರ್ಕಲ್ಲಿ ಬರ್ಬೋದು. ಈ ಥರ 2 ಕ್ವಶನ್ಗಳನ್ನು ಕಂಬೈನ್ ಮಾಡಿ 2 ಮಾರ್ಕಲ್ಲಿ ಕೇಳ್ಬೋದು. ಅಥವಾ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಹೌದಾ, ನೋಡಿ ಫ್ರೆಂಡ್ಸ್, ಈ ಕ್ವಶನ್ ಏನಾಗಿದೆ 2 ಟೈಮ್ಸ್ ರಿಪೀಟ್ ಆಗಿದೆ. ಮಾರ್ಚ್ 16ನಲ್ಲಿ ಆಮೇಲೆ ಜುಲೈ 18ನಲ್ಲಿ ಬಂದಿದೆ ಇದು. ಹೌದಾ, 5.8 ಗ್ರಾಮ್ ಆಫ್ ನಾನ್ ವೋಲ್ಟೈಲ್ ಸೊಲ್ಯೂಟ್ ಇದೆ ನೋಡಿ. ಸೊ ಇದು ಯಾವುದು, ಎಮ್ ಎಮ್ ಆಫ್ ಎಚ್ ಜಿ ಅಂತ ಮೆನ್ಷನ್ ಮಾಡಿದಾರಾ. 2 ಪ್ರೆಷರ್ ಮೆನ್ಷನ್ ಮಾಡಿದರೆ ಇಟ್ ಈಸ್ ಡೆಫಿನೆಟ್ಲಿ ಆರ್ ಎಲ್ ವಿ ಪಿ, ರಿಲೇಟಿವ್ ಲೋರಿಂಗ್ ಆಫ್ ವೆಪರ್ ಪ್ರೆಷರ್ದು. ಹೌದಾ, ಆಮೇಲೆ ಬಿ ಪಾರ್ಟ್ ಏನಿದೆ, ಎನಿ 2 ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್. ಸಿಂಪಲ್ ಇದೆ ನೋಡಿ, ಐಡಿಯಲ್ ನಾನ್ ಐಡಿಯಲ್ಗೆ ಡಿಫ್ರೆನ್ಸ್ 3 ಪಾಯಿಂಟ್ ಇದೆ. 3 ಪಾಯಿಂಟ್ ನೆನ್ಪಿಟ್ಕೊಂಬೇಡಿ. 3 ಮಾರ್ಕ್ ಕೇಳಿದ್ರೆ 3 ಪಾಯಿಂಟ್ ಬರೀರಿ, 2 ಮಾರ್ಕ್ ಕೇಳಿದ್ರೂ 3 ಪಾಯಿಂಟ್ ಬರೆದ್ಬೇಡಿ. ಹೌದಾ, ಈ ಸರ್ತಿ ಜಾಸ್ತಿ ನಿಮಗೆ ಚಾಯ್ಸ್ ಇರೋ ಸಲುವಾಗಿ ಸೊ ಇಟ್ ಬಿಕಮ್ಸ್ ವೆರಿ ಈಸಿ ಟು ಸ್ಕೋರ್ 70 ಔಟ್ ಆಫ್ 70. ಆಮೇಲೆ ಇಲ್ಲಿದೆ ನೋಡಿ, ಈ ಥರ ಆರ್ ವ್ಯಾಲ್ಯೂ ಮೆನ್ಷನ್ ಮಾಡಿದ್ರೆ, ಇನ್ ಕೇಸ್ ಅವರು ಆರ್ ವ್ಯಾಲ್ಯೂ ಏನಾದರೂ ಮೆನ್ಷನ್ ಮಾಡಿದ್ರೆ ಇಟ್ ಈಸ್ ಡೆಫಿನೆಟ್ಲಿ ಆಸ್ಮೋಟಿಕ್ ಪ್ರೆಷರ್. ನೆನ್ಪಿಟ್ಕೊಳ್ಳಿ, ಆರ್ ವ್ಯಾಲ್ಯೂ ಅಂತ ಬಂದರೆ ಆಸ್ಮೋಟಿಕ್ ಪ್ರೆಷರ್ ಇರುತ್ತೆ. ಹೌದಾ, ಕೆ ಬಿ ಅಥವಾ ಕೆ ಎಫ್ ಅಂತ ಬಂದರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟು, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟು. ಒನ್ಸಿಗೆ ನೋಡಿ, ಮತ್ತೆ ಹೆನ್ರೀಸ್ ಲಾ ಇದೆ. ಹೌದಾ, ಆಮೇಲೆ ಇದು ನೋಡಿ, ಈ ಕ್ವಶನ್ನು 2 ಸರ್ತಿ ರಿಪೀಟ್ ಆಗಿದೆ, ಮಾರ್ಚ್ 17 ಮತ್ತು ಸೆಪ್ಟೆಂಬರ್ 20ಯಲ್ಲಿ. ಹೌದಾ, ಇದು ಯಾವುದು, ಕೆ ಬಿ ಅಂತ ಕೊಟ್ಟಿದ್ದಾರೆ. ಕೆ ಬಿ ಅಂತಂದರೆ ಇಟ್ ಇಸ್ ಡೆಫಿನೆಟ್ಲಿ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಹೌದಾ, ಸೊ ಇದು ನೋಡಿ 0.850 ಬಾರ್ ಅಂತಿದೆಯಾ. ಬಾರ್ ಇಸ್ ಅ ಯೂನಿಟ್ ಆಫ್ ಪ್ರೆಷರ್, ಇಟ್ ಈಸ್ ಎ ಯೂನಿಟ್ ಆಫ್ ಪ್ರೆಷರ್ ನೋಡಿ, ಇದು ಬಾರಲ್ಲಿದೆಯಾ. ಸೊ ಈ ಥರ ಪ್ರೆಷರ್ ಯೂನಿಟ್ ಬಂದರೆ ಇಟ್ ಈಸ್ ಆರ್ ಎಲ್ ವಿ ಪಿ, ರಿಲೇಟಿವ್ ಲೋರಿಂಗ್ ಆಫ್ ವೆಪರ್ ಪ್ರೆಷರ್. ಹೌದಾ, ಇಲ್ಲಿ ನೋಡಿ ರಿವರ್ಸ್ ಆಸ್ಮೋಸಿಸ್ ಕೇಳಿದ್ದಾರೆ, ಪ್ರಾಕ್ಟಿಕಲ್ ಯುಟಿಲಿಟಿ ಕೇಳಿದ್ದಾರೆ. ರಿವರ್ಸ್ ಆಸ್ಮೋಸಿಸ್ ಇಲ್ಲಿ ನೋಡಿ, ಮತ್ತೆ ರಿವರ್ಸ್ ಆಸ್ಮೋಸಿಸ್ ಮತ್ತು ಅದರ ಪ್ರಾಕ್ಟಿಕಲ್ ಯುಟಿಲಿಟಿ ಕೇಳಿದ್ದಾರೆ. ನಿಮ್ಗೆ ಐಡಿಯಾ ಬಂದಿರ್ಬೋದು ಈಗ 2 ಮಾರ್ಕ್ ಯಾವ ಥರ ಬರುತ್ತೆ ಅಂತೇಳಿ. 3 ಮಾರ್ಕ್ ಅಂತೂ ಇಟ್ಸ್ ಈಸಿ ನ್ಯೂಮೆರಿಕಲ್, 2 ಮಾರ್ಕ್ದು ಈ ಥರ ಬಂದಿರುತ್ತೆ ನೋಡಿ ಕ್ವಶನ್. ಹೌದಾ, ಆಮೇಲೆ ಕೆ ಬಿ ಅಂತ ಕೊಟ್ಟಿದ್ದಾರಾ. ಸೊ ಇಟ್ ಈಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಹೌದಾ, ಸೊ ದ ವೆಪರ್ ಪ್ರೆಷರ್ ಆಫ್ ಬೆಂಜಿನ್, ವೆಪರ್ ಪ್ರೆಷರ್ ಕೊಟ್ಟಿದ್ದಾರಾ. ವೆಪರ್ ಪ್ರೆಷರ್ ಕೊಟ್ಟಿದ್ದಾರೆ ಅಂತಂದರೆ ಇಟ್ ಈಸ್ ರಿಲೇಟಿವ್ ಲೋರಿಂಗ್ ಆಫ್ ವೆಪರ್ ಪ್ರೆಷರ್. ಹೌದಾ, ಇಲ್ಲಿ ನೋಡಿ ಮತ್ತೆ ಅಜಿಯೋಟ್ರೋಪಿಕ್ ಮಿಕ್ಸರ್ ಬಗ್ಗೆ ಕೇಳಿದ್ದಾರೆ. ಅಜಿಯೋಟ್ರೋಪ್ಸ್, ವಾಟ್ ಆರ್ ಅಜಿಯೋಟ್ರೋಪ್ಸ್ ಅಂತ. ಹೌದಾ, ಸೊ ಓಕೆ ಡಿಯರ್ ಫ್ರೆಂಡ್ಸ್, ಸೊ ಈ ನೀವು ಈಸಿ ವೇದಿಂದ ನ್ಯೂಮೆರಿಕಲ್ ಸಾಲ್ವ್ ಮಾಡೋದು ಗೊತ್ತಾಗಬೇಕಂತಂದರೆ ಸೊ ಪ್ಲೀಸ್ ವಾಚ್ ದಿಸ್ ವಿಡಿಯೋ, ಸೊಲ್ಯೂಷನ್ಸ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬೈ ಎಚ್ ಎಚ್ ಸರ್ ಅಂತ ಟೈಪ್ ಮಾಡಿ ಯೂಟ್ಯೂಬಲ್ಲಿ ಯು ವಿಲ್ ಗೆಟ್. ಓಕೆ ಡಿಯರ್ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆಮೇಲೆ ನೀವು ಸಬ್ಸ್ಕ್ರೈಬ್ ಆಗಿ ಅವ್ರಿಗೂ ಸಬ್ಸ್ಕ್ರೈಬ್ ಅಂತ ಹೇಳಿ. ಹೌದಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್.